ಮಹಿಳೆಗೆ ಎತ್ತು ಹಾದು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡುತ್ತಿರುವ ಘಟನೆ ಶಿಗಾಂವ್ ತಾಲೂಕಿನ ಕಲಕಟ್ಟಿ ಗ್ರಾಮದಲ್ಲೇ ಘಟನೆ. ಹೌದು, ದೈವಕ ದ್ಯಾಮಣ್ಣ ಮಾದರ್ ಎಂಬ ಮಹಿಳೆಗೆ ಎತ್ತು ಹಾದು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ 17 ದಿನ ಕಳೆದರೂ ಯಾವ ಒಬ್ಬ ರಾಜಕೀಯ ವ್ಯಕ್ತಿ ಹಾಗೂ ತಾಲೂಕು ದಂಡಾಧಿಕಾರಿ ಬಂದಿಲ್ಲ ಎಂದು ಅವರ ಮಗನಾದ ಶೇಖಪ್ಪ ದ್ಯಾಮಣ್ಣ ಮಾದರ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಶಿಗಾಂವ್ ಮತ್ತು ಸವಣೂರು ತಾಲೂಕಿನಲ್ಲಿ ಎಲೆಕ್ಷನ್ ಬಂದರೆ ಮಾತ್ರ ದಲಿತರು ನೆನಪಾಗುತ್ತಾರೆ. ಪ್ರತಿ ಮನೆಗೆ ಬಂದು ಕಾಲು ಬೀಳುತ್ತಾರೆ. ನಮ್ಮ ಮತಗಳನ್ನು ಪಡೆಯಲಿಕ್ಕೆ ನಾನಾ ಥರ ನಾಟಕ ಮಾಡ್ತಾರೆ. ನನ್ನ ತಾಯಿ ದೇವಕ್ಕ ದ್ಯಾಮಣ್ಣ ಮಾದರ್ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಜೀವಿಸುತ್ತಿದ್ದಾರೆ. ಆದರೂ ಸಹ ಯಾವ ತಾಲೂಕು ದಂಡಾಧಿಕಾರಿಯಾಗಲಿ, ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ಯಾವೊಬ್ಬ ನಾಯಕನಾಗಲಿ ನಮ್ಮ ತಾಯಿಯ ಜೀವ ಉಳಿಸಲು ನೆರವಾಗುತ್ತಿಲ್ಲ ಎಂದು ಕಣ್ಣೀರಿಟ್ಟರು. ನಂತರ ಮಾತನಾಡಿ, ನಾನು ಬಡವ, ಪ್ರತಿದಿನ ಕೂಲಿ ಕೆಲಸ ಮಾಡಿ ಜೀವನ ನಡೆಸಬೇಕು. ನನ್ನ ತಾಯಿಯ ಚಿಕಿತ್ಸೆಗಾಗಿ ಹಣ ಎಲ್ಲಿಂದ ತರಬೇಕು? ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರದಿಂದ ಬರುವ ಪರಿಹಾರವನ್ನು ಕೊಡಿಸಬೇಕು ಎಂದು ತಮ್ಮ ಕಷ್ಟವನ್ನು ತೋಡಿಕೊಂಡರು. ತಕ್ಷಣ ತಾಲೂಕು ದಂಡಾಧಿಕಾರಿಗಳು ಎಚ್ಚೆತ್ತುಕೊಂಡು ಬಡ ದಲಿತ ಕುಟುಂಬಗಳಿಗೆ ಸರ್ಕಾರದಿಂದ ಬರುವ ಪರಿಹಾರವನ್ನು ನೀಡಬೇಕು ಎಂದು ಕೇಳಿಕೊಂಡಿದ್ದಾರೆ. ಶಿಗ್ಗಾವಿ ಮತ್ತು ಸವಣೂರು ಕ್ಷೇತ್ರದ ರಾಜಕೀಯ ಮುಖಂಡರು ಮತ್ತು ದಲಿತ ಮುಖಂಡರು ಈ ಕುಟುಂಬಕ್ಕೆ ಪರಿಹಾರ ಕೊಡಿಸಬೇಕು ಎಂದು ಮಗನಾದ ಶೇಖಪ್ಪ ಆಕ್ರೋಶ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್ ರಮೇಶ್ ತಾಳಿಕೋಟೆ, ಭಾರತ ವೈಭವ ನ್ಯೂಸ್, ಶಿಗ್ಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9010229369.